ಇಂಡಿ ಮೈತ್ರಿಕೂಟದಲ್ಲಿ ಒಂದಿಲ್ಲ ಒಂದು ತಿಕ್ಕಾಟ ನಡೆಯುತ್ತಲೇ ಇರ್ತವೆ. ಇದೀಗ ಬಿಹಾರದಲ್ಲಿ ಆರ್ಜೆಡಿ ಕಾಂಗ್ರೆಸ್ ಮಧ್ಯೆ ಜಗಳ ಶುರುವಾಗಿದೆ. ಅದೇ ಕಾರಣಕ್ಕೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಮನಸ್ತಾಪ. ಬಿಜೆಪಿಗೆ ಲಾಭ ಆಗದಂತೆ ಕಾಂಗ್ರೆಸ್ ಆರ್ಜೆಡಿ ಡೀಲ್. ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಲಿದೆ. ಇದರ ಮಧ್ಯೆ ಪಾಟ್ನಾದ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಆರ್ಜೆಡಿ ಡೀಲ್ ಬಗ್ಗೆ ಚರ್ಚೆ ನಡೆಯಲಿದೆ. ಸೋನಿಯಾ ಗಾಂಧಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನ ಸೀಟ್ ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಕೂಡ ಇದೆ. ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿಗಳಿಗೆ ಸೋನಿಯಾ ಮೇಲೆ ಅಪಾರ ಗೌರವವಿದೆ. ಆದ್ದರಿಂದ ಸೋನಿಯಾ ಸೂಚಿಸುವಷ್ಟು ಸೀಟುಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಸೋನಿಯಾ ಲಾಲು ಪ್ರಸಾದ್ ಮಧ್ಯಪ್ರವೇಶ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ರಾಹುಲ್ ಗಾಂಧಿ ವಿರುದ್ಧ ಸಣ್ಣ ಮನಸ್ತಾಪ ಇದೆ. ಇಂದಿನ ಸಭೆಯಲ್ಲಿ ಅದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಲು ಯತ್ನಿಸಬಹುದು. ಸೋನಿಯಾ ಗಾಂಧಿ, ಲಾಲು ಪ್ರಸಾದ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ರಾಹುಲ್ ವರ್ಸಸ್ ತೇಜಸ್ವಿ. ಸೋನಿಯಾ ಗಾಂಧಿ, ಲಾಲು ಪ್ರಸಾದ್ ಯಾದವ್ ನಡುವಿನ ರಾಜಕೀಯ ಸಂಬಂಧಗಳು ಗಟ್ಟಿಯಾಗಿವೆ. ಸೋನಿಯಾ ಗಾಂಧಿಯ ಕಷ್ಟದ ಸಮಯದಲ್ಲಿ ಲಾಲು ಅವರ ಬೆನ್ನಿಗೆ ನಿಂತಿದ್ರು. ಆದರೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಮಧ್ಯೆ ತಿಕ್ಕಾಟವಿದೆ. ಘಟಬಂಧನ್ ಸಿಎಂ ಅಭ್ಯರ್ಥಿಗಾಗಿ ಘೋಷಿಸುವಂತೆ ತೇಜಸ್ವಿ ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಎರಡು ಪಾರ್ಟಿಗಳ ನಡುವೆ ಸಂಘರ್ಷ ಜೋರಾಗಿದೆ. ಆದರೂ ಬಿಜೆಪಿಗೆ ಲಾಭವಾಗದಂತೆ ನೋಡಿಕೊಳ್ಳಲು ಉಭಯ ಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. 2020ರ ಚುನಾವಣೆಯಲ್ಲಿ ಆರ್ಜೆಡಿ 144 ಸ್ಥಾನಗಳಲ್ಲಿ ಸ್ಪರ್ಧಿಸಿ 99ರಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 70ರಲ್ಲಿ ಸ್ಪರ್ಧಿಸಿ ಕೇವಲ 19 ಸ್ಥಾನದಲ್ಲಷ್ಟೇ ಗೆದ್ದಿತ್ತು. ಆದರೆ ಈ ಬಾರಿ ಆರ್ಜೆಡಿ 130, ಕಾಂಗ್ರೆಸ್ 58 ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಉಳಿದ ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವ ನಿರೀಕ್ಷೆ ಕೂಡ ಇದೆ. ಮೊದಲೇ ಇಂಡಿ ಕೂಟದ ನಸೀಬು ಕೂಡ ನೆಟ್ಟಿಗಿಲ್ಲ. ಕಾಂಗ್ರೆಸ್ಗೆ ಓಟು ಬೀಳ್ತಾ ಇಲ್ಲ. ಆದ್ದರಿಂದ ಹೆಚ್ಚಿನ ಸೀಟು ಕೇಳ್ತಾ ಇರುವುದು ಸರಿಯಾದ ರಾಜಕೀಯ ಹೆಜ್ಜೆಯಲ್ಲ ಎನ್ನುವುದು ತೇಜಸ್ವಿ ಯಾದವ್ ಅವರ ನಿಲುವು. ತೇಜಸ್ವಿ ಯಾದವ್ ಅಪಸ್ವರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಮ್ಮಿ ಸ್ಥಾನದಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಂಡಿ ಮೈತ್ರಿಕೂಟದಲ್ಲಿ ಒಂದಿಲ್ಲ ಒಂದು ತಿಕ್ಕಾಟ ನಡೆಯುತ್ತಲೇ ಇರ್ತವೆ. ಇದೀಗ ಬಿಹಾರದಲ್ಲಿ ಆರ್ಜೆಡಿ ಕಾಂಗ್ರೆಸ್ ಮಧ್ಯೆ ಜಗಳ ಶುರುವಾಗಿದೆ. ಅದೇ ಕಾರಣಕ್ಕೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮನಸ್ತಾಪ. ಬಿಜೆಪಿಗೆ ಲಾಭ ಆಗದಂತೆ ಕಾಂಗ್ರೆಸ್ ಆರ್ಜೆಡಿ ಡೀಲ್. ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಲಿದೆ. ಇದರ ಮಧ್ಯೆ ಪಾಟ್ನಾದ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಆರ್ಜೆಡಿ ಡೀಲ್ ಬಗ್ಗೆ ಚರ್ಚೆ ನಡೆಯಲಿದೆ. ಸೋನಿಯಾ ಗಾಂಧಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನ ಸೀಟ್ ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಕೂಡ ಇದೆ. ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿಗಳಿಗೆ ಸೋನಿಯಾ ಮೇಲೆ ಅಪಾರ ಗೌರವವಿದೆ. ಆದ್ದರಿಂದ ಸೋನಿಯಾ ಸೂಚಿಸುವಷ್ಟು ಸೀಟುಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಸೋನಿಯಾ ಲಾಲು ಪ್ರಸಾದ್ ಮಧ್ಯಪ್ರವೇಶ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ರಾಹುಲ್ ಗಾಂಧಿ ವಿರುದ್ಧ ಸಣ್ಣ ಮನಸ್ತಾಪ ಇದೆ. ಇಂದಿನ ಸಭೆಯಲ್ಲಿ ಅದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಲು ಯತ್ನಿಸಬಹುದು. ಸೋನಿಯಾ ಗಾಂಧಿ, ಲಾಲು ಪ್ರಸಾದ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ರಾಹುಲ್
ವರ್ಸಸ್ ತೇಜಸ್ವಿ. ಸೋನಿಯಾ ಗಾಂಧಿ ಲಾಲು ಪ್ರಸಾದ್ ಯಾದವ್ ನಡುವಿನ ರಾಜಕೀಯ ಸಂಬಂಧಗಳು ಗಟ್ಟಿಯಾಗಿವೆ. ಸೋನಿಯಾ ಗಾಂಧಿಯ ಕಷ್ಟದ ಸಮಯದಲ್ಲಿ ಲಾಲು ಅವರ ಬೆನ್ನಿಗೆ ನಿಂತಿದ್ರು. ಆದರೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಮಧ್ಯೆ ತಿಕ್ಕಾಟವಿದೆ. ಘಟಬಂಧನ್ ಸಿಎಂ ಅಭ್ಯರ್ಥಿಗಾಗಿ ಘೋಷಿಸುವಂತೆ ತೇಜಸ್ವಿ ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಎರಡು ಪಾರ್ಟಿಗಳ ನಡುವೆ ಸಂಘರ್ಷ ಜೋರಾಗಿದೆ. ಆದರೂ ಬಿಜೆಪಿಗೆ ಲಾಭವಾಗದಂತೆ ನೋಡಿಕೊಳ್ಳಲು ಉಭಯ ಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. 2020 ಚುನಾವಣೆಯಲ್ಲಿ ಆರ್ಜೆಡಿ 144 ಸ್ಥಾನಗಳಲ್ಲಿ ಸ್ಪರ್ಧಿಸಿ 99ರಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 70ರಲ್ಲಿ ಸ್ಪರ್ಧಿಸಿ ಕೇವಲ 19 ಸ್ಥಾನದಲ್ಲಷ್ಟೇ ಗೆದ್ದಿತ್ತು. ಆದರೆ ಈ ಬಾರಿ ಆರ್ಜೆಡಿ 130, ಕಾಂಗ್ರೆಸ್ 58 ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಉಳಿದ ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವ ನಿರೀಕ್ಷೆ ಕೂಡ ಇದೆ. ಮೊದಲೇ ಇಂಡಿ ಕೂಟದ ನಸೀಬು ಕೂಡ ನೆಟ್ಟಗಿಲ್ಲ. ಕಾಂಗ್ರೆಸ್ಗೆ ಓಟು ಬೀಳ್ತಾ ಇಲ್ಲ. ಆದ್ದರಿಂದ ಹೆಚ್ಚಿನ ಸೀಟು ಕೇಳ್ತಾ ಇರುವುದು ಸರಿಯಾದ ರಾಜಕೀಯ ಹೆಜ್ಜೆಯಲ್ಲ ಎನ್ನುವುದು ತೇಜಸ್ವಿ ಯಾದವ್ ಅವರ ನಿಲುವು. ತೇಜಸ್ವಿ ಯಾದವ್ ಅಪಸ್ವರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಮ್ಮಿ ಸ್ಥಾನದಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಂಡಿ ಮೈತ್ರಿಕೂಟದಲ್ಲಿ ಒಂದಿಲ್ಲ ಒಂದು ತಿಕ್ಕಾಟ ನಡೆಯುತ್ತಲೇ ಇರ್ತವೆ. ಇದೀಗ ಬಿಹಾರದಲ್ಲಿ ಆರ್ಜೆಡಿ ಕಾಂಗ್ರೆಸ್ ಮಧ್ಯೆ ಜಗಳ ಶುರುವಾಗಿದೆ. ಅದೇ ಕಾರಣಕ್ಕೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಮನಸ್ತಾಪ. ಬಿಜೆಪಿಗೆ ಲಾಭ ಆಗದಂತೆ ಕಾಂಗ್ರೆಸ್ ಆರ್ಜೆಡಿ ಡೀಲ್. ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಲಿದೆ. ಇದರ ಮಧ್ಯೆ ಪಾಟ್ನಾದ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಆರ್ಜೆಡಿ ಡೀಲ್ ಬಗ್ಗೆ ಚರ್ಚೆ ನಡೆಯಲಿದೆ. ಸೋನಿಯಾ ಗಾಂಧಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನ ಸೀಟ್ ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಕೂಡ ಇದೆ. ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಾರ್ಟಿಗಳಿಗೆ ಸೋನಿಯಾ ಮೇಲೆ ಅಪಾರ ಗೌರವವಿದೆ. ಆದ್ದರಿಂದ ಸೋನಿಯಾ ಸೂಚಿಸುವಷ್ಟು ಸೀಟುಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಸೋನಿಯಾ ಲಾಲು ಪ್ರಸಾದ್ ಮಧ್ಯಪ್ರವೇಶ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ರಾಹುಲ್ ಗಾಂಧಿ ವಿರುದ್ಧ ಸಣ್ಣ ಮನಸ್ತಾಪ ಇದೆ. ಇಂದಿನ ಸಭೆಯಲ್ಲಿ ಅದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಲು ಯತ್ನಿಸಬಹುದು. ಸೋನಿಯಾ ಗಾಂಧಿ, ಲಾಲು ಪ್ರಸಾದ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ರಾಹುಲ್ ವರ್ಸಸ್ ತೇಜಸ್ವಿ. ಸೋನಿಯಾ ಗಾಂಧಿ, ಲಾಲು ಪ್ರಸಾದ್ ಯಾದವ್ ನಡುವಿನ ರಾಜಕೀಯ ಸಂಬಂಧಗಳು ಗಟ್ಟಿಯಾಗಿವೆ. ಸೋನಿಯಾ ಗಾಂಧಿಯ ಕಷ್ಟದ ಸಮಯದಲ್ಲಿ ಲಾಲು ಅವರ ಬೆನ್ನಿಗೆ ನಿಂತಿದ್ರು. ಆದರೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಮಧ್ಯೆ ತಿಕ್ಕಾಟವಿದೆ. ಘಟಬಂಧನ್ ಸಿಎಂ ಅಭ್ಯರ್ಥಿಗಾಗಿ ಘೋಷಿಸುವಂತೆ ತೇಜಸ್ವಿ ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಎರಡು ಪಾರ್ಟಿಗಳ ನಡುವೆ ಸಂಘರ್ಷ ಜೋರಾಗಿದೆ. ಆದರೂ ಬಿಜೆಪಿಗೆ ಲಾಭವಾಗದಂತೆ ನೋಡಿಕೊಳ್ಳಲು ಉಭಯ ಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. 2020 ಚುನಾವಣೆಯಲ್ಲಿ ಆರ್ಜೆಡಿ 144 ಸ್ಥಾನಗಳಲ್ಲಿ ಸ್ಪರ್ಧಿಸಿ 99ರಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 70ರಲ್ಲಿ ಸ್ಪರ್ಧಿಸಿ ಕೇವಲ 19 ಸ್ಥಾನದಲ್ಲಷ್ಟೇ ಗೆದ್ದಿತ್ತು. ಆದರೆ ಈ ಬಾರಿ ಆರ್ಜೆಡಿ 130, ಕಾಂಗ್ರೆಸ್ 58 ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಉಳಿದ ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವ ನಿರೀಕ್ಷೆ ಕೂಡ ಇದೆ. ಮೊದಲೇ ಇಂಡಿ ಕೂಟದ ನಸೀಬು ಕೂಡ ನೆಟ್ಟಗಿಲ್ಲ. ಕಾಂಗ್ರೆಸ್ಗೆ ಓಟು ಬೀಳ್ತಾ ಇಲ್ಲ. ಆದ್ದರಿಂದ ಹೆಚ್ಚಿನ ಸೀಟು ಕೇಳ್ತಾ ಇರುವುದು ಸರಿಯಾದ ರಾಜಕೀಯ ಹೆಜ್ಜೆಯಲ್ಲ ಎನ್ನುವುದು ತೇಜಸ್ವಿ ಯಾದವ್ ಅವರ ನಿಲುವು. ತೇಜಸ್ವಿ ಯಾದವ್ ಅಪಸ್ವರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಮ್ಮಿ ಸ್ಥಾನದಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.